ಎಲ್ಲೋ ಹೋಗಿದ್ದೆ? ಮಕ್ಕಳನ್ನ ಕರ್ಕೊಂಡು ಎಲ್ಲೋಗಿದ್ದೆ? ನಿನ್ನೆ ಕೇಳ್ತಿರೋದು. ರಾತ್ರಿ ಇಡೀ ಮಕ್ಕಳನ್ನ ಕರ್ಕೊಂಡು ಎಲ್ಲಿ ಹಾಳಾಗೋಗಿದ್ದೆ ಹೇಳೋ? ನಿನ್ನ ಅಕ್ಕನಿಗೋಸ್ಕರ ಎಲ್ಲಿ ಕಾಯ್ತಿದ್ದೆ? ಅವಳು ತಪ್ಸ್ಕೊಳಕ್ಕಾಗ್ಲಿಲ್ಲ ಅಂತ ಈಗ ವಾಪಸ್ ಬಂದ್ಯಾ? ಚೀಲದಲ್ಲಿ ಏನಿದೆ? ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ನಿನ್ನೆ ಹರಿಕತೆ ರಥೋತ್ಸವ ಇತ್ತಲ್ಲ, ನಿಮ್ಮ ಮುಂದೆನೇ ಹೋದ್ನಲ್ಲ ಭಾವ. ಚೀಲದಲ್ಲಿ ಏನಿದೆ ಅಂತ ಕೇಳಿದೆ. ಚೀಲದಲ್ಲಿ ಮಕ್ಕಳು ಬಟ್ಟೆನೋ ಪ್ರಸಾದ ಇದೆ. ಮಕ್ಕಳ ನಡೀರಿ, ಒಳಗೋಗಿ ನಡೀರಿ ನಡೀರಿ. ಅಬ್ಬೆ, ನಾನೀ ಮನೆ ಬಿಟ್ಟು ಎಲ್ಲಿ ಹೋಗ್ತೀನಿ? ನಿಮ್ ಬಿಟ್ಟು ಬೇರೆ ಯಾರಿದ್ದಾರೆ ನನಗೆ? ನಾನು ಇಲ್ಲೇ ಇರೋಳು. ಅಬ್ಬೆ, ಮನುಗೆ ರಾತ್ರಿಯಿಂದ ತುಂಬಾ ಹುಷಾರಿಲ್ಲ. ಹೊಟ್ಟೆ ನೋವು ಅಂತ ಕಾಣಿಸುತ್ತೆ. ರಾತ್ರಿ ಪೂರ್ತಿ ಒದ್ದಾಡ್ತಿದ್ದ. ಮನುಗೆ ಹುಷಾರ್ ಇಲ್ದಿರೋದ್ರಿಂದ ಇವತ್ತು ನಡೆಯೋ ಶಾಸ್ತ್ರ ಒಂಚೂರು ಮುಂದಕ್ಕೆ ಹಾಕಣ್ವಾ? ಬೇಕಾಗಿಲ್ಲ, ಇವತ್ತೇ ನಡಿಬೇಕು. ಅಬ್ಬೆ, ಇವ್ರ ಮಾತು ಕೇಳ್ಬೇಡ. ನಾಟಕ ಮಾಡ್ತಿದ್ದಾರೆ ಅತ್ಗೆ. ನನಗೆ ಗೊತ್ತಿರೋ ಹೆಣ್ಣು ಮಗುನ ಗಂಡು ಅಂತ ಇನ್ ಸ್ವಲ್ಪ ದಿನ ಹೇಳ್ಕೊಂಡು ಓಡಾಡೋದಿಕ್ಕೆ ಮಾಡ್ತಿರೋ ಪಿಳ್ಳೆನೆವ ಇದು. ಮಾತು ಕೇಳಿಸ್ಕೊಂಡಿದ್ರೆ ಕೊಟ್ಟು ಓಡೋಗ್ತಾರೆ. ಸಾಕ್ ನಿಲ್ಸೋ ಆದಿ. ಇಷ್ಟೊತ್ತಿಂದ ನಿನ್ ವಟ ವಟ ಕೇಳಿ ಕೇಳಿ ಸಾಕಾಗೋಗಿದೆ ನನಗೆ. ಬಾನಿ, ಒಳಗ್ ಹೋಗು, ಎಲ್ಲ ಸಿದ್ಧತೆ ಮಾಡ್ಕೊ. ಇವತ್ತೇ ಶಾಸ್ತ್ರ ನಡಿಬೇಕು, ನಡೆಯುತ್ತೆ. ಆದ್ರೆ ಅಬ್ಬೆ, ಮನುಗ್ ಹುಷಾರಿಲ್ಲ. ನೀನಗ್ ಹುಟ್ಟಿರೋದು ಗಂಡೆ ಆದ್ರೆ ಅದು ಸಿಂಹ ವಂಶದ ಕುಡಿ, ಸಿಂಹದ ಮರಿ. ಅವನಿಗೇನು ಆಗಲ್ಲ. ನಾನ್ ಹೇಳ್ದಷ್ಟು ಮಾಡು, ಹೋಗೋ.
ಭವಾನಿ ಹೇಳ್ತಿದ್ದಾಳೆ, ನೀನ ಹೊಸಲ್ ದಾಟ್ ಹೋದ್ರೆ ನನ್ನ ಅತ್ತೆ ಅವ್ಳ ಎರಡನೇ ಮಗನನ್ನ ಕಳ್ಕೊತಾಳೆ. ಪಾನಿಯಲ್ಲಿ ಅದಕ್ಕೆ ಕೋಣೆಲಿರ್ಬೇಕು. ಅಲ್ಲಿಲ್ಲ. ರಾತ್ರಿ ನಾನು ನನ್ನ ಮೊಮ್ಮಗು ಜೊತೆ ಅಲ್ಲೇ ಮಲಗಿದ್ದೆ. ಅದಕ್ಕೇನೋ ಹತ್ತರ್ಲೇನೋ ಸೇರ್ಕೊಂಡು ಏನೋ ಪಿತೂರಿ ಮಾಡಿದ್ದಾರೆ. ಅದೇನು ಅಂತ ನಾನು ಕಂಡು ಹಿಡಿತೀನಿ. ಇಲ್ಲೇನ್ರಿ ಕೂತಿದ್ದೀರಾ? ಮುಗ್ದೆ ಹೋಯ್ತು ನಮ್ ಕತೆ. ಹೆಣ್ಣು ಹುಟ್ಟಿದೆ ಅನ್ಕೊಂಡಿದ್ವಿ, ನೋಡಿದ್ರೆ ಗಂಡು ಹುಟ್ಟಿದೆ. ಅಬ್ಬೆ ನೋಡಿದ್ರೆ ಮನೇಲಿರೋ ಎಲ್ಲಾ ಒಡವೆ ತಂದು ಅದಕ್ಕೆ ಸುರಿ ಅಂತಾರೆ. ನನ್ನ ಹತ್ರ ಇದ್ದಿದ್ ಸರಾನು ಕಿತ್ಕೊಂಡ್ರು. ಇನ್ನೀವ್ ಯಜಮಾನ ಆದಂಗೆ. ಮುಚ್ಚೆ ಬಾಯಿಗೆ ಬಂದಂಗೆ ಮಾತಾಡಿ ತಲೆ ಕೆಡಿಸ್ಬೇಡ ನಂದು. ಹೋಗಲಿಂದ. ಈಗ ತಾನೇ ಮಗುನ ಕೈಲಿಟ್ಕೊಂಡಿದ್ನಲ್ಲ, ಎಲ್ಲೋಯ್ತು ಮಗು? ಕೈಯಲ್ಲಿ ಚೀಲ ಬೇರೆ ಇದೆ. ಹೇಗೆ ಬಂತು? ಚೀಲದಲ್ಲಿ ಏನಿದೆ ಅಂತ ಕೇಳಿದೆ. ಚೀಲದಲ್ಲಿ ಮಕ್ಕಳು ಬಟ್ಟೆನೋ ಪ್ರಸಾದ ಇದೆ. ಭವಾನಿ ಹೇಳ್ತಿದ್ದಾಳೆ, ಹೊಸಲ್ ದಾಟ್ ಹೋದ್ರೆ ಅವ್ಳ ಎರಡನೇ ಮಗನನ್ನ ಕಳ್ಕೊತಾಳೆ. ಎಲ್ಲೋದ ಅವನು? ಮಗುನೂ ಇಲ್ಲ. ಮಗು ಚೀಲ ಮಗು ಚೀಲ ಮಗು. ಮಗು ಇಲ್ಲ, ಬ್ಯಾಗು ಇಲ್ಲ. ಈ ಪರದೇಶಿ ಶಶಿ ಕಟ್ಲೆಕಾಯಿ ತಿನ್ನಿಸ್ತಾ ಇದ್ದಾನೆ. ಶಶಿ ನಿನ್ನ ಬಿಡಲ್ಲ ಇವತ್ತು. ಸರಿಯಾಗಿ ಸಿಕ್ಕಾಕೊಂಡಿದ್ಯಾ ಮಗನೇ. ನಿನ್ನ ಅಕ್ಕನ ಬಂಡವಾಳನ ಬಿಚ್ಚಿಡ್ತೀನಿ. ಇವತ್ತು ಸತ್ಯ ಏನು ಅಂತ ಎಲ್ರಿಗೂ ತೋರಿಸ್ತೀನಿ. ಹೇಗಾದರೂ ಮಾಡಿ ಭಾವ ನೋಡೋಕೆ ಮುಂಚೆ ಈ ಚೀಲದಲ್ಲಿರೋ ಮಗುನ ಅವ್ರ ಅಮ್ಮನ ಹತ್ರ ಸೇರಿಸ್ಬೇಕು.
ಬಾ, ನೀನು ಒಬ್ಬ ಬರೋದು ಬಾಕಿ ಇತ್ತು. ಯಾಕೆ ಬಂದೆ? ಆ? ನನ್ನ ಗಂಡನ್ನ ಕೊಂದೆ, ನನ್ನ ಮಗನ ನುಂಗಿ ನೀರು ಕುಡ್ದೆ, ಈಗ ನನ್ನ ಮೊಮ್ಮಗ ಬೇಕಾ ನಿಂಗೆ? ಹೇಳೋ, ಈ ಮನೆ ವಾರಸ್ದಾರನ ಮೇಲೆ ನಿನ್ನ ಕೆಟ್ಟ ದೃಷ್ಟಿ ಬಿತ್ತ? ಮಾತಾಡೋ. ಸಾಕಪ್ಪೆ, ಸಾಕು. ಇನ್ನು ಎಷ್ಟು ದಿವಸ ಇಂಥ ವಿಷದ ಮಾತುಗಳನ್ನು ನಾನು ನೀವು ಆಡ್ತಾ ಇರಬೇಕಾಗತ್ತೆ? ಎಷ್ಟು ಜನ ನಮ್ಮ ದ್ವೇಷಕ್ಕೆ ಬಲಿಯಾಗಬೇಕು? ನನಗೆ ಗೊತ್ತು, ತಪ್ಪು ನಡೆದಿದೆ, ದೊಡ್ಡ ತಪ್ಪು ನಡೆದಿದೆ. ನಮ್ಮ ಕಡೆಯವರು ತಪ್ಪು ಮಾಡಿದ್ದಾರೆ, ನಿಮ್ಮ ಕಡೆಯವರು ತಪ್ಪು ಮಾಡಿದ್ದಾರೆ. ನಾವು ಕಳ್ಕೊಂಡಿದ್ದೀವಿ, ನೀವು ಕಳ್ಕೊಂಡಿದ್ದೀರಿ. ಈ ದ್ವೇಷನ ಹೀಗೆ ಮುಂದುವರಿಸ್ತಾ ಹೋದರೆ ಕಳ್ಕೊತಾನೆ ಹೋಗಬೇಕಾಗತ್ತೆ ಹೊರತಾಗಿ ಏನು ಸಂಪಾದನೆ ಮಾಡೋಕ್ಕಾಗಲ್ಲ. ರಕ್ತದ ಅಭಿಷೇಕ ಮಾಡಿದ್ರೆ ರಕ್ತದ ತೀರ್ಥನೇ ಸಿಗೋದು. ಅದನ್ನು ಕುಡ್ಕೊಂಡು ಬದುಕಬೇಕಾಗತ್ತೆ. ಅದು ಬೇಡ ಅಂತ ತಾನೇ ನಿಮ್ಮ ಮಗ ಧರ್ಮಸಿಂಹ ಹೇಳ್ತಾ ಇದ್ದಿದ್ದು. ಶಾಂತಿಯಿಂದ ಇರೋಣ ಅಂತ ಬೇಡ್ಕೋತಿದ್ದ. ಇವತ್ತು ಅವನ ಮಗನ ಅಭ್ಯಂಜನ. ಆ ಧರ್ಮಸಿಂಹನ ಬುದ್ಧಿ ಆ ಮಗುಗೂ ಬರಲಿ ಅಂತ ದೇವರಲ್ಲಿ ಕೇಳಿಕೊಂಡು ಉಡುಗೊರೆ ಕೊಟ್ಟು ಆಶೀರ್ವಾದ ಮಾಡಿ ಹೋಗೋಣ ಅಂತ ಬಂದಿನೇ ಹೊರತಾಗಿ ಜಗಳ ಆಡಕ್ಕೆ ಬರಲಿಲ್ಲ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ಸಾಕು. ದ್ವೇಷ, ಹಠ ಇದನ್ನೆಲ್ಲ ಸಾಧಿಸಿದ ಸಾಕು. ಬಿಟ್ಬಿಡೋಣ, ಎಲ್ಲ ಒಂದಾಗಿರೋಣ. ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡೋಣ. ಏನಂದೆ? ಮರಿಬೇಕಾ? ಲೇ ಮಂಜರಿ, ಆದಿಯಲ್ಲಿ ನೋಡೆ, ಕರ್ಕೊಂಬ ಅವನ್ನ. ಸರಿ ಅಬ್ಬೆ. ಇನ್ನು ಜಗಳ ಆಡಿದ್ದು ಸಾಕಮ್ಮ. ಈ ವಂಶದ ವಾರಸ್ದಾರ ಬಂದಾಯ್ತು. ಅವನು ಒಳ್ಳೆಯದನ್ನು ನೋಡಲಿ, ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ಅವನ ಹೆಸರಲ್ಲಿ ನಾವು ಈಗಲೇ ಒಂದು ಒಳ್ಳೆ ತೀರ್ಮಾನ ತಗೋಬೋದು. ಏನಂತೀಯಮ್ಮ? ಅಪ್ಪಾಜಿ, ನನ್ನ ಯಜಮಾನರು ಅದನ್ನೇ ಆಸೆ ಪಟ್ಟಿದ್ದು. ಯುದ್ಧ ಬೇಡ ಅಂತಿದ್ರು. ಆದರೆ ನಿಮ್ಮವರು ನಮ್ಮ ಕಣಕ್ಕೆ ಬೆಂಕಿ ಇಟ್ಟಾಗ ನೀವೆಲ್ಲಿದ್ರಿ ಅಪ್ಪಾಜಿ? ಆ ಬೆಂಕಿಗೆ ನನ್ನ ಗಂಡನ ಕಳ್ಕೊಂಡ್ಬಿಟ್ಟೆ. ಅವಾಗ ನೀವೆಲ್ಲಿದ್ರಿ? ನನ್ನ ಗಂಡನ ಕೊಂದವ್ರಿಗೆ ನೀವೇನು ಶಿಕ್ಷೆ ಕೊಟ್ರಿ ಅಪ್ಪಾಜಿ? ಯಾಕೆ ನಿಮ್ಮ ವಂಶದವ್ರಿಗೊಂದು ನ್ಯಾಯ, ನಮ್ಗೊಂದು ನ್ಯಾಯನಾ? ನನ್ನ ತಾಳಿ ಉಳಿಸ್ಕೊಳಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ. ನನ್ನ ಮಗು ಅನಾಥನಾಗಿ ಹುಟ್ಟೋದನ್ನ ತಪ್ಸೋಕ್ಕಾಗಿಲ್ಲ. ಬೇಡ, ತಪ್ಪು ಮಾಡಿದವ್ರಿಗೆ ಶಿಕ್ಷೆನಾದ್ರೂ ಕೊಡಿಸ್ಬೋದಲ್ವಾ? ನಿಮಗೆ ಶಾಂತಿ ಬೇಕು ಅನ್ನೋದಾದ್ರೆ ನನ್ನ ಗಂಡನ ಕೊಂದವ್ರನ್ನ ಕಾನೂನು ಕೈಗೆ ಒಪ್ಸಿ ನೋಡೋಣ. ಆಮೇಲೆ ಅವ್ರಿಗೆ ಶಿಕ್ಷೆ ಆದ್ಮೇಲೆ ನೀವು ಬಂದು ಈ ದ್ವೇಷ ಸಾಕು ಅಂತ ಹೇಳಿ ನಾವು ಕೇಳ್ತೀವಿ. ಯಾಕೆ
ಮಾತು ಹೊರಡ್ತಿಲ್ವಾ ಅಪ್ಪಾಜಿ? ನಮ್ಮನೆ ಮಗನ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಿಮ್ಮ ಮಗನಿಗೆ ಶಿಕ್ಷೆ ಆಗ್ಬಾರ್ದು ಅಲ್ವಾ? ಈಗ ಆಗ್ಬಾರ್ದಾಗಿತ್ತು. ಅಂದ್ರೆ ಅಬ್ಬೇಗೆ ಇನ್ನೂ ಈ ವಿಷಯ ಗೊತ್ತಿಲ್ಲ, ಅಂದ್ಮೇಲೆ ಗೊತ್ತಾಗ್ಬೇಕಲ್ವಾ? ಇದೇನು ದೊಡ್ಡ ವಿಷಯ ಇಲ್ಲದೆ ಇರ್ಬೋದು, ಆದರೆ ಮುಚ್ಚಿಟ್ಟಿರೋದೇ ಸಾಕಲ್ವಾ ಅಬ್ಬೇಗೆ ಕೋಪ ಬರೋದಿಕ್ಕೆ? ಅಯ್ಯೋ ಅಬ್ಬೆ, ಈ ಸರ ನೋಡಿ ಎಷ್ಟು ಚೆನ್ನಾಗಿದೆ, ನನ್ನ ಕತ್ತಿಗೆ ಎಷ್ಟು ಚೆನ್ನಾಗಿ ಒಪ್ಪುತ್ತಲ್ವಾ? ಒಡವೆನ ಅಲ್ಲಿಡು. ಬಂಗಾರ ನೋಡಿದ ತಕ್ಷಣ ಹೆಂಡ ಕುಡ್ದಿರೋ ಕೋತಿ ತರ ಆಡ್ತಾಳೆ ಮಸೆ ಬುಷ್ಟಿ. ಬಾನಿ, ಈ ಒಡವೆ ಎಲ್ಲ ನಿನಗೆ ಸೇರ್ಬೇಕಾದ್ದು, ತಗೊಂಡೋಗಿ ಒಳಗಿಡು. ನಾನು ಈ ಮನೆಗೆ ಬಂದ ಹೊಸರಲ್ಲಿ ಗಂಡು ಮಗು ಹೆತ್ತಾಗ ನಮ್ಮತ್ತೆ ಇದನ್ನೆಲ್ಲ ನನಗೆ ಕೊಟ್ಟಿದ್ರು. ಇದೇ ರಾಜ್ ಖಡ್ಗ. ವಂಶ ಪಾರಂಪರೆಯಿಂದ ಕೊಡ್ತಾ ಇರೋದು. ಇದನ್ನ ಧರ್ಮಂಗೆ ಕೊಡಬೇಕು ಅನ್ಕೊಂಡಿದ್ದೆ, ಆದ್ರೆ ಏನ್ ಮಾಡೋದು, ಆ ಪುಣ್ಯ ಅವನಿಗಿಲ್ಲ. ಯಾವತ್ತೋ ಅವನಿಗೆ ಕೊಡಬೇಕಾಗಿತ್ತು, ಆದ್ರೆ ನನಗೆ ಮನಸ್ಸು ಬರಲಿಲ್ಲ. ಮತ್ತೆ ಅದೇ ತಪ್ಪನ್ನ ಮಾಡೋದಿಲ್ಲ ನಾನು. ಈ ಕಡಗನ ಇವತ್ತು ಸಾಯಂಕಾಲ ಪಟ್ಟಾಭಿಷೇಕ ಮಾಡಬೇಕಾದ್ರೆ ನನ್ನ ವಾರಸ್ದಾರನ ಕೈಗೆ ನಾನೇ ಹಾಕ್ತೀನಿ. ಅಲ್ಲಿಗೆ ನನ್ನ ಕರ್ತವ್ಯ ಮುಖ್ಯತೆ. ಅಬ್ಬೆ, ಇದು ಮನು ಕೈಗೆ ದೊಡ್ಡದಾಗಲ್ವಾ, ಹೇಗಾಗ್ತೀರಾ? ಅದೆಲ್ಲ ನಿನಗೆ ಯಾಕೆ? ದುರಾಸೆ ದುಡಿಮೆ. ಬಾನಿ, ಇದನ್ನೆಲ್ಲ ತೆಗೆದು ಭದ್ರವಾಗಿ ಒಳಗಿಡು. ಅಬ್ಬೆ, ನೀವ್ ಯಾವಾಗಲೂ ನಂಗೆ ಬೈತಾನೆ ಇರ್ತೀರಾ, ನನ್ಗೇನು ಕೊಡೋದೇ ಇಲ್ಲ. ನಾನೇನ್ ತಪ್ಪು ಮಾಡಿದ್ದೀನಿ? ಯೋಗ್ಯತೆಗೆ ಏನ್ ಕೊಡ್ಬೇಕು ಅದನ್ನೆಲ್ಲ ಕೊಟ್ಟಾಗಿದೆ. ಎಲ್ಲ ನನಗೆ ಬೇಕು ಅಂದ್ರೆ ಹೇಗಾಗತ್ತೆ? ನೀನೇನ್ ಕಡ್ದು ಕಟ್ಟೆ ಹಾಕಿರೋದು ನಿನ್ಗೆಲ್ಲ ಅದಕ್ಕೆ ಕೊಡೋದಿಕ್ಕೆ? ಬಾನಿ ಈ ವಂಶಕ್ಕೆ ವಾರಸ್ದಾರನ್ನ ಕೊಟ್ಟಿದ್ದಾಳೆ. ಮುಂದೆ ಅವನೇ ದೊರೆ ಆಗೋನು, ಅವನಿಗೆ ಎಲ್ಲ ಸಿಗ್ಬೇಕು. ಈ ಕಡ್ಗ ಏನ್ ಬೇಡ ಬಿಡಿ, ಇದೇ ತರ ಇನ್ನೊಂದು ಮಾಡಿಸಿ ನನ್ನ ಮಗಂಗೆ ಕೊಡ್ಬೋದಲ್ವಾ? ಅವನು ಈ ಮನೆ ಮಗನೇ ತಾನೆ? ಹೌದು, ಅವನು ಈ ಮನೆ ಮಗನೇ, ಆದ್ರೆ ಬರೀ ಮಗ, ವಾರಸ್ದಾರ ಅಲ್ಲ.
ಇಲ್ಲ ಅಬ್ಬೆ, ನೀವು ಮಾಡ್ತಿರೋದು ಸರಿಯಿಲ್ಲ. ನಿಮ್ಮ ಹಿರಿಯ ಸೊಸೆ ನಿಮ್ಮ ಮೊಮ್ಮಗಗೆ ಎದೆ ಹಾಲು ಉಣ್ಸೋದಕ್ಕೂ ಲಾಯಕ್ಕಿಲ್ಲ. ಇನ್ನು ಮುಂದೆ ಕಾದ್ ನೋಡಿ. ಹಿಂದೆ ಹೇಗೆ ದಶರಥನ ಒಪ್ಪಿಸಿ ಕೈಗೆ ಶ್ರೀರಾಮಚಂದ್ರನ ಕಾಡ ಕಳಿಸಿದ್ಲು, ಈಗ ನಿಮ್ಮ ಹೊಸ ಯಜಮಾನ ಎಲ್ಲಿಗೆ ಹೋಗ್ತಾನೆ ಅಂತ ನೀವೇ ಕಾದ್ ನೋಡಿ. ನಿಂಗೆ ಹೇಳ್ತಾ ಇರೋದು, ಚಪ್ಲಿ ಎತ್ಕೊ ಅಂದೆ. ಏನಬ್ಬೆ, ನಾನ್ ಚಪ್ಲಿ ಎತ್ಕೋಬೇಕಾ? ನೀನೇ ಎತ್ಕೋಬೇಕು, ನಿನಗೆ ಹೇಳ್ತಾ ಇರೋದು. ತಗೊಂಡೋಗಿ ಇಟ್ಟು ಬಾಂದೆ. ಅಬ್ಬೆ, ಅವಳು ಯಾಕೆ ಎತ್ಕೊಂಡು ಹೋಗ್ಬೇಕು? ನನ್ನ ಚಪ್ಪಲಿ ನಾನೇ ಎತ್ಕೊಂಡು ಹೋಗಿರ್ತೀನಿ. ಇಲ್ಲಾದ್ರೆ ಪ್ರೀತಿ ಇಟ್ಬಿಡ್ತಾಳೆ. ಪ್ರೀತಿ, ಇಡ್ಬಾ ಪುಟಿ. ಹೇಳದ್ನಲ್ಲ, ಅವಳು ಇಡ್ತಾಳೆ. ನೀನ್ ಒಳಗಡೆ ಹೋಗು. ನನಗಿನ್ನೂ ಜೀವ ಇದೆ, ನನ್ನ ಕೈ ಕಾಲು ಗಟ್ಟಿಯಾಗೇ ಇದೆ. ನೀವಿಬ್ರು ನನ್ನ ಸೊಸೆರು. ನಾನು ಏನ್ ಹೇಳ್ತೀನೋ ಅದನ್ನ ಕೇಳೋದು ಮಾತ್ರ ನಿಮ್ ಕೆಲ್ಸ. ನನ್ನನ್ನ ಪ್ರಶ್ನೆ ಮಾಡೋ ಅಧಿಕಾರನ ಇದುವರೆಗೂ ನಾನು ಯಾರಿಗೂ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಅಬ್ಬೆ ಬೇಡ ಅಬ್ಬೆ. ಅಯ್ಯೋ ಪರವಾಗಿಲ್ಲ ಅಕ್ಕ, ನೀವು ನನ್ಗಿಂತ ದೊಡ್ಡವರು. ನಿಮ್ ಸೇವೆ ಮಾಡೋದ್ರಲ್ಲಿ ನನಗೆ ಸಂತೋಷನೇ. ಈಗೇನು ನಿಮ್ ಚಪ್ಲಿ ಎತ್ಕೋಬೇಕು ತಾನೆ? ಸಂತೋಷವಾಗಿ ನನ್ನ ತಲೆ ಮೇಲೆ ಹೊತ್ಕೊಂಡೋಗಿ ಇಡ್ತೀನಿ. ತಗೊಳ್ಳಿ, ನೀವು ಒಳಗೆ ಹೋಗಿ, ನಾನು ಬರ್ತೀನಿ. ಅದ್ ಯಾವ ದೇವ್ರು? ಅಯ್ಯೋ, ಅಷ್ಟು ಗೊತ್ತಿಲ್ವೇನೆ ನಿನ್ಗೆ? ಅದು ಈಶ್ವರ. ಮತ್ತೆ ಈಶ್ವರನ್ ಕತ್ತಿ ಯಾಕೆ ನೀಲಿ ಆಗಿದೆ? ಓ ಹೌದಲ್ವಾ? ಅಮ್ಮ ಅಮ್ಮ, ಯಾಕಮ್ಮ ಈಶ್ವರ ನೀಲಿ ಬಣ್ಣ ಇದ್ದಾನೆ? ನಾನ್ ನಿನ್ಗೆ ಸಮುದ್ರ ಮಥನದ ಕತೆ ಹೇಳಿದೆ, ನೆನ್ಪಿದ್ಯಾ? ಆಗ ಸಮುದ್ರದಿಂದ ವಿಷ ಬರುತ್ತೆ. ಏನಪ್ಪ ಮಾಡೋದು ಅಂತ ಎಲ್ಲರೂ ಗಾಬರಿ ಬೀಳ್ತಾರೆ. ಆಗ ಈಶ್ವರ ಆ ವಿಷನೆಲ್ಲ ಗಟಗಟ ಅಂತ ಕುಡಿದ್ಬಿಡ್ತಾರೆ. ಆ ವಿಷ ಅವ್ರ ಗಂಟ್ಲಲ್ಲೇ ನಿಲ್ಲೋ ಹಾಗೆ ಪಾರ್ವತಿ ದೇವಿ ಮಾಡ್ತಾರೆ. ಅದಕ್ಕೆ ಈಶ್ವರ ನೀಲಿ ಬಣ್ಣ, ನೀಲ್ಕಂಠ ಅಂತ ಹೆಸರು ಬರುತ್ತೆ. ಆ ಈಶ್ವರ ದೇವರು ನಿಮ್ಮಪ್ಪನ ಥರಾನೇ ಎಲ್ರಿಗೂ ಒಳ್ಳೇದು ಮಾಡ್ತಾರೆ. ಪ್ರೀತಿ, ಒಂದು ನಿಮಿಷ ಮಗುನ ಇಟ್ಕೋ. ಅಜಯ್, ನೀನೊಬ್ಳು ತಾಯಿನ? ನಮ್ಮ ವಂಶಗಳ ಮಧ್ಯೆ ಎಷ್ಟು ದ್ವೇಷ ಇರ್ಬೋದು, ಹಾಗಂತ ಪುಟ್ಟ ಕಂದಮ್ಮನ ಕೊಲ್ಲಷ್ಟು ಕ್ರೂರಿ ಆಗ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾಚಿಕೆ ಆಗ್ಬೇಕು ನಿಂಗೆ. ಏನ್ ಮಾತಾಡ್ತಿದ್ಯಮ್ಮ? ಮಗು ಕೆಳಗಡೆ ಬಿದ್ದು ಪ್ರಾಣ ಕಳ್ಕೊತಿತ್ತು, ಅವ್ರು ಬಂದು ಕಾಪಾಡಿದ್ದಾರೆ.
ಭವಾನಿ, ತಪ್ಪಾಯ್ತು. ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಏನೋ ಈಗ ಬಂದಾಗೆಲ್ಲ ಮಾತಾಡ್ಬಿಟ್ರೆ ನಾನು ಯಾಕೆ ಹಾಗೆ ಯೋಚನೆ ಮಾಡಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಭವಾನಿ. ನನಗೆ ಕ್ಷಮಿಸ್ತೀಯಾ? ರುದ್ರವಂಶದವರು, ಸಿಂಹವಂಶದವರು ದ್ವೇಷ ಅನ್ನೋ ಕಣ್ಣಿನ ಪಟ್ಟಿ ಕಟ್ಕೊಂಡು ಬದುಕ್ತಾ ಇದ್ದೀವಿ ನಾವು. ಯಾರು ಏನೇ ಮಾಡಿದ್ರು ನಮ್ಗದ್ರಲ್ಲಿ ಬರೀ ವೈರತ್ವನೇ ಕಾಣಿಸುತ್ತೆ, ಕೆಟ್ಟದ್ದೇ ಕಾಣುತ್ತೆ. ನಮ್ಮನ್ನು ಹಾಳು ಮಾಡೋಕ್ಕೆ ಎಲ್ಲರೂ ಏನೋ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀವಿ. ಒಂದು ಸಣ್ಣ ಮಗು ಪ್ರಾಣ ತೆಗೆಯೋಕ್ಕೂ ಹೇಸದೇ ಇರೋವಂಥ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಹೋಗ್ಲಿ ಬಿಡು, ಇದರಲ್ಲಿ ನಿಂದೇನು ತಪ್ಪಿಲ್ಲ. ಪರಿಸ್ಥಿತಿನೇ ಆಗಿದೆ. ಕೆಟ್ಟ ಗಾಳಿ ಬೀಸಿದಾಗ ಕೆಟ್ಟ ವಾಸನೆನೇ ಬರೋದು.